ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ सपरिवारसमेतं रामचंद्र परब्रह्माणमावाहयामि सीतादेविಯ ಆವಾಹನ ಕೈಂಕರ್ಯವಾಗುತ್ತದೆ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ಸೀತಾದೇವಿ ಅವತಾರ. ಅಂತಹ ಮಹಾಲಕ್ಷ್ಮಿ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಎಲ್ಲ ಶ್ರದ್ಧೆಯಿಂದ ಸೀತಾಜೈ ನಮಃ ಅಂತ ಸೀತಾದೇವಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಓಂ ಪ್ರಣತ ಸುರೇಶ್ವರಿ सीता प्रचोदयातो बिम्बेवोऽम्बोद्भवस्वः सीता देवीं ध्यायामि आवाहयामि स्थापयामि पूजयामि. ಲಕ್ಷ್ಮಣ ದೇವರಲ್ಲಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಲಕ್ಷ್ಮಣ ದೇವರ ಪರಿಪೂರ್ಣವಾಗಿರ್ತಕ್ಕಂತಹ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ವಿಶೇಷವಾದಂತಹ ಲಕ್ಷ್ಮಣ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಸಿದ್ಧಿಯಾಗಲಿ ಅಂತ ಎಲ್ಲ ಲಕ್ಷ್ಮಣ ದೇವರಲ್ಲಿ ಪ್ರಾರ್ಥನೆ ಮಾಡಿ. आशरथाय विद्महे रामानुजाय धीमहि तन्नो लक्ष्मणः प्रचोदयात्. बिम्बेवोऽम्बोर्भवस्वः लक्ष्मण परब्रह्माणमावाहयामि स्थापयामि पूजयामि. ಈಗ ವಿಶೇಷವಾಗಿ ರಾಮಸೇವಾ ಪಾದಾಧುರಂಧರರಾದಂತಹ ಆಂಜನೇಯ ಸ್ವಾಮಿಯವರ ಆವಾಹನ ಕೈಂಕರ್ಯವಾಗ್ತದೆ ನೋಡಿ. ಎಲ್ಲಿ ರಾಮನೋ ಅಲ್ಲೇ ಹನುಮನು ಅಲ್ವಾ. ರಾಮಚಂದ್ರರ ಕಲ್ಯಾಣ ಮಹಾಮಹೋತ್ಸವ, ರಾಮಚಂದ್ರರ ಆರಾಧನೆ, ರಾಮಚಂದ್ರರ ಪೂಜೆ, ರಾಮಚಂದ್ರರ ಧ್ಯಾನ ಎಲ್ಲಿ ನಡೀತದೋ ಅಲ್ಲಿ ಸದಾ ಹನುಮನಿರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ಹನುಮ ಇವತ್ತಿನ ದಿನ ಈ ಕ್ಷೇತ್ರಕ್ಕೆ ಬಂದು ನಮ್ಮೆಲ್ಲರನ್ನು ಹರಸಲಿ ಅಂತ ಹನುಮ ದೇವರಲ್ಲಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಹೆಜ್ಜೆಯನಾದ ಮಾಡುತ್ತ ಬಂದ ಹನುಮಂತ, ಹೆಜ್ಜೆಯನಾದ ಮಾಡುತ್ತ ಬಂದ ಹನುಮಂತ, ಹೆಜ್ಜೆಯನಾದದಲ್ಲಿ ಶ್ರೀರಾಮನಾಮ ತುಂಬಿದೆ, ಹೆಜ್ಜೆಯನಾದನಾದದಲ್ಲಿ ಶ್ರೀರಾಮನಾಮ
ಶಿವೋಂಬೋರ್ಭವಸ್ಸುಮಃ ಹನುಮಂತಮಾವಾಹಜಾಮಿ ಸ್ಥಾಪಜಾಮಿ ಪೂಜಜಾಮಿ ಹನುಮಂತಾಯ ನಮಃ ಇದಮಾದರಮಿದಮಚ್ಚರಂ ಸಪರಿವಾರ ಸಮೇತಸ್ಯ ಶ್ರೀರಾಮಚಂದ್ರ ಸ್ವಾಮಿನೇ ನಮಃ ನಿತ್ಯ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಧ್ಯಾಜಾಮಿ ಧ್ಯಾನೋ ಎಲ್ಲ ಸಪರಿವಾರ ಸಮೇತರಾದ ರಾಮಚಂದ್ರ ಸ್ವಾಮಿಯಲ್ಲಿ ಭಕ್ತಿಯಿಂದ ಮನಸ್ಸಲ್ಲಿ ಧ್ಯಾನ ಮಾಡುವಂಥದ್ದು. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ಯಾ ಬಿಂಬೇಶವೋಂಬೋರ್ಭವಸ್ಸುಮಃ ಯಾ ಸೀತಾ ಲಕ್ಷ್ಮಣ ಹನುಮಂತ ಶತ್ರುಘ್ನ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಧ್ಯಾಜಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಜಾಮಿ ಸಮರ್ಪಯಾಮಿ. ಕೈ ಹೂವು ಹಾಗೆ ಇಟ್ಕೊಂಡಿರಿ. ಆಚಾರ್ಯರ ಪೂಜೆ ಮಾಡ್ತಾರೆ. ಕೈಲಿ ಮುಟ್ಸ್ಬಿಟ್ಟು ಪೂಜೆ ಮಾಡಿ. ಸೀತಾಕಾಂತ ಸ್ಮರಣೆ ಜೈ 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 ರಾಮ ರಾಮ ಸೀತಾಕಾಂತ ಸ್ಮರಣೆ ಜೈ ಜೈ ರಾಮ ರಾಮ ಪ್ರಾರ್ಥಯಾಮಿ ನಮಸ್ಕರೋಮಿ ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ ಆಪ್ತ ಪರೋಕ್ಷ ನಮಸ್ಕಾರಾನ್ ಸಮರ್ಪಯಾಮಿ ಪ್ರಾರ್ಥನಂ ಕರಿಷ್ಯೆ. ಸ್ವಾಮಿಯ ಸನ್ನಿಧಾನದಲ್ಲಿ ಷೋಡಶೋಪಚಾರ ಪೂಜೆ ಪ್ರಾಪ್ತವಾಗಿದೆ. ಈಗ ಸ್ವಾಮಿಯ ಪ್ರಾರ್ಥನಾ ಸಮಯ. ಎಲ್ಲ ಕಣ್ಮುಚ್ಚಿ ಆ ಸ್ವಾಮಿಯಲ್ಲಿ ಅಮ್ಮನವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮಾಡುವಂತ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುವ ಹಾಗಾಗಲಿ. ಮನೆಯಲ್ಲಿ ಕಲ್ಯಾಣ ಪರಂಪರಾದಿ ಭಗವಂತನ ಪ್ರೀತ್ಯರ್ಥವಾಗಿ ರಾಜೋಪಚಾರ ಪೂಜಾ ಆರಾಧನೆಗಳು, ಕಲ್ಯಾಣೋತ್ಸವದ ಅಂಗವಾಗಿ ಷೋಡಶೋಪಚಾರ ಪೂಜಾ ಆರಾಧನೆಗಳು ಎಲ್ಲವೂ ಕೂಡ ವಿರಾಜಮಾನರಾಗಿ ಕುಳಿತಿರ್ತಕ್ಕಂತಹ ಪ್ರಭು ರಾಮನಿಗೆ ಸುಸಂಪನ್ನವಾಗಿದೆ. ಇದನ್ನೀಗ ಕೆಲವೇ ಕ್ಷಣಗಳಲ್ಲಿ ಭಗವಂತನಿಗೆ ಈಗ ವಿಶೇಷವಾಗಿರ್ತಕ್ಕಂತಹ ಕಲ್ಯಾಣ ಕೈಂಕರ್ಯಗಳು ಈಗ ವಿಶೇಷವಾಗಿ ಪ್ರಾರಂಭವಾಗ್ತಾ ಇದೆ. ಈ ಒಂದು ಕಲ್ಯಾಣ ಕೈಂಕರ್ಯದಲ್ಲಿ ಈಗ ಭಗವಂತನ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಆಚಾರ್ಯರು ಈ ಒಂದು ಭಗವಂತನ ಸೀತಾರಾಮರ ಒಂದು ಕಲ್ಯಾಣ ಕೈಂಕರ್ಯ ಯಾವ ರೀತಿಯಾಗಿ ನೆರವೇರಿತು ಅಂತ ಹೇಳುವಂತಹ ಒಂದು ವಿಚಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚಾರ್ಯರು ತಿಳಿಸಲಿದ್ದಾರೆ. ಹಾಗಾಗಿ ವಿಶೇಷವಾಗಿ ಎಲ್ಲ ಕೂಡ ಈ ಒಂದು ರಾಮಾಯಣದಲ್ಲಿ ಬರ್ತಕ್ಕಂತಹ ಆ ಸೀತಾರಾಮರ ಒಂದು ಕಲ್ಯಾಣ ಕಥೆಯನ್ನ ಕಥಾಶ್ರವಣವನ್ನ ಮಾಡಿ ಎಲ್ಲ ಕೂಡ ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಸವಿನಯ ವಿಜ್ಞಾಪನೆಗಳು. ವಿಶೇಷವಾಗಿ ಪೂರ್ವದಲ್ಲೇ ಮಿಥಿಲಾ ನಗರದಲ್ಲಿ ಎಷ್ಟು ವಿಜೃಂಭಣೆಯಿಂದ ವೇದೋಕ್ತವಾಗಿ ಶಾಸ್ತ್ರೀಯವಾಗಿ ಜನಕ ಮಹಾರಾಜರ ಸಮ್ಮುಖದಲ್ಲಿ ಕಲ್ಯಾಣ ಮಹಾಮಹೋತ್ಸವ ನಡೆಯಿತು. ಆ ಕಲ್ಯಾಣೋತ್ಸವಕ್ಕೆ ಕಿಂಚಿತ್ತು ಲೋಪವಾಗದಂತೆ ಈ ದಿನ ಈ ಸನ್ನಿಧಾನದಲ್ಲಿ ಗಿರಿಜಾ ಕಲ್ಯಾಣ ಮಹಾಮಹೋತ್ಸವಕ್ಕೆ ವೇದಿಕೆ ಸಿದ್ಧವಾಗಿದೆ. ತಮ್ಮೆಲ್ಲರಿಗೂ ಯಾವ ರೀತಿ ಆಮಂತ್ರಣವನ್ನು ಕೊಟ್ಟು ತಾವೆಲ್ಲ ಯಾವ ರೀತಿ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೀರೋ ಅದೇ ರೀತಿ ಈಗ ದೇವತೆಗಳಿಗೆ ಈ ಕಲ್ಯಾಣೋತ್ಸವದ ಪತ್ರಿಕೆಯನ್ನು ಕೊಡಲಾಗ್ತದೆ. ಆ ಎಲ್ಲ ದೇವತೆಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಕಲ್ಯಾಣೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿ ನಮ್ಮೆಲ್ಲರನ್ನ ಹರಿಸ್ತಾರೆ. ಹಾಗಾಗಿ ಮೊದಲಿಗೆ ಈ ಕಲ್ಯಾಣೋತ್ಸವದ ಪತ್ರಿಕೆಯನ್ನ ಬ್ರಹ್ಮದೇವರಿಗೆ ಪ್ರಾಪ್ತ ಮಾಡಿದ್ದೇವೆ. ಆ ಬ್ರಹ್ಮದೇವರು ಸರಸ್ವತಿ ದೇವಿಯೊಂದಿಗೆ ಹಂಸತ್ವದ ನಾಗರಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ.
ಆ ಸರಸ್ವತಿಯ ಸಂಪೂರ್ಣವಾದ ಕೃಪಾ ದೃಷ್ಟಿ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ, ಸದ್ವಿದ್ಯಾಬುದ್ಧಿ ನಮ್ಮೆಲ್ಲರಿಗೂ ಸಿದ್ಧಿಯಾಗಲಿ, ಬ್ರಹ್ಮನ ಅನುಗ್ರಹದಿಂದ ನಮಗೆ ಉತ್ತರೋತ್ತರವಾದ ಅಭಿವೃದ್ಧಿ ಪ್ರಾಪ್ತವಾಗಲಿ ಅಂತ ಸರಸ್ವತಿ ಸಮೇತರಾದ ಬ್ರಹ್ಮದೇವರನ್ನ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು. ओम ब्रह्मजज्ञानं प्रथमं पुरस्तात् विसीमतस्फुरतो वैनामः सभ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಲ್ಯಾಣ ಮಹಾಮಹೋತ್ಸವದ 3ನೇ ಪತ್ರಿಕೆ ಕಲಿಯುಗ ಪ್ರತ್ಯಕ್ಷ ದೇವನಾದಂತಹ ಸಪ್ತಗಿರಿ ವಾಸನಾದಂತಹ ವೆಂಕಟೇಶ್ವರ ಸ್ವಾಮಿಯ ಪಾದಗಳಿಗೆ ಪ್ರಾಪ್ತವಾಗಿದೆ. ಆ ವೆಂಕಟೇಶ್ವರರು ನಮ್ಮೆಲ್ಲರನ್ನ ಹರಸಲು ನೋಡಿ ಹೆಸರೇ ಹೇಳುತ್ತೆ ವೇಂ ಕಟ. ವೇಂ ಅಂದ್ರೆ ಕಷ್ಟ ಅಂತ, ಕಟ ಅಂದ್ರೆ ಹರಿಸುವವನು ಅಂತ. ನಮ್ಮೆಲ್ಲರ ಕಷ್ಟವನ್ನ ಹರಿಸುವವನು ಯಾರು? ಕಲಿಯುಗ ಪ್ರತ್ಯಕ್ಷ ದೇವನಾದಂತಹ ವೆಂಕಟೇಶ್ವರ. ಆ ವೆಂಕಟೇಶ್ವರ ಸ್ವಾಮಿ ನಮ್ಮೆಲ್ಲರ ಕಷ್ಟಗಳನ್ನ ನಾಶ ಮಾಡಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ನಮ್ಮೆಲ್ಲರಿಗೂ ಪ್ರಾಪ್ತ ಮಾಡಲಿ ಅಂತ ಆ ಕಲಿಯುಗ ಪ್ರತ್ಯಕ್ಷ ದೇವನಾದಂತಹ ವೆಂಕಟೇಶ್ವರ ಸ್ವಾಮಿಯಲ್ಲಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣಿ ರಾಗದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಶ್ರೀನಿವಾಸ ಪ್ರಚೋದಯಾತ್ ಸಮೇತ ಶ್ರೀ ವೆಂಕಟೇಶ್ವರ ಬ್ರಹ್ಮಣೇ ನಮಃ. ಇದಮಾಸನಂ ಇದಮರ್ಚನಾ. ತದನಂತರ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಲ್ಯಾಣ ಮಹಾಮಹೋತ್ಸವದ ಮತ್ತೊಂದು ಪತ್ರಿಕೆ ನಾಗದೇವತೆಗಳ ಪಾದಾರವಿಂದಕ್ಕೆ ಪ್ರಾಪ್ತವಾಗಿದೆ.
ನಾಗದೇವತೆಗಳು ಮೋಡಿ ನಾಗದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದೆ. ನಮ್ಮ ಎಲ್ಲರ ಜನ್ಮ ಜಾತಕದಲ್ಲಿರುವಂತಹ ಸರ್ಪಾದಿ ಸಮಸ್ತ ದೋಷಗಳ ನಿವಾರಣೆಯಾಗಲಿ, ನಾಗಾದಿ ದೋಷ ನಿವಾರಣೆಯಾಗಿ ಉತ್ತಮ ಜೀವನವನ್ನು ನಿರ್ವಹಣೆ ಮಾಡುವಂತಹ ಯೋಗ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಎಲ್ಲ ಸರ್ಪದೇವತೆಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ये अंतरिक्ष ये दिग्देभ्यः सर्पेभ्यो नमः तत्पुरुषाय विद्महे महासेनाय धीमहि तन्नः षण्मुखः प्रचोदयात् सपरिवार समेत सुब्रह्मण्येश्वर स्वामिने नमः नागदेवताभ्यो नमः इदमासनम् इदमर्चनम् आवाहयामि स्थापयामि पूजयामि ಈ ಕ್ಷೇತ್ರದಲ್ಲಿರುವಂತಹ ಕಲ್ಯಾಣ ಮಹಾಮಹೋತ್ಸವದ ಕಟ್ಟಕಡೆಯ ಪತ್ರಿಕೆ ಆಂಜನೇಯ ಸ್ವಾಮಿಯ ಪಾದಾರವಿಂದಕ್ಕೆ ಪ್ರಾಪ್ತವಾಗಿದೆ. ನೋಡಿ, ಎಲ್ಲಿ ರಾಮನೋ ಅಲ್ಲೇ ಹನುಮನು ಅಲ್ವಾ. ಸ್ವಾಮಿ ಆಂಜನೇಯ ಸ್ವಾಮಿಗೆ ಮತ್ತೊಂದು ಹೆಸರೇನಪ್ಪಾ ಅಂದ್ರೆ ಶ್ರೀರಾಮ ಸೇವಾ ಪಾದ ಧುರಂಧರಾಭ್ಯಾನ್ ನಮಃ. ಪಾದಸೇವಾ ಧುರಂಧರು ರಾಮಚಂದ್ರನ ಪಾದಸೇವೆಯಲ್ಲಿ ನಿತ್ಯ ಇರುವಂತಹವರು ಆಂಜನೇಯ ಸ್ವಾಮಿ. ಅಂತಹ ಸ್ವಾಮಿಗೆ ಈ ಸನ್ನಿಧಾನದಲ್ಲಿ ನಡೆಯುವಂತಹ ಕಲ್ಯಾಣ ಮಹಾಮಹೋತ್ಸವದ ಪತ್ರಿಕೆ ತಲುಪಿದೆ. ತುಂಬಾ ಖುಷಿಯಿಂದ ನಾಟ್ಯವನ್ನು ಮಾಡುತ್ತಾ ಈ ಕ್ಷೇತ್ರಕ್ಕೆ ಆಂಜನೇಯ ಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ. ಆಂಜನೇಯರ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ. ಬುದ್ಧಿರ್ಫಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಡತ್ಪುಂಜ ಹನುಮತ್ ಸ್ಮರಣಾರ್ಥವೇ. ಅಂತಹ ವಿಶೇಷವಾಗಿರ್ತಕ್ಕಂತಹ ಹನುಮನ ಸ್ಮರಣೆಯಿಂದ ಬುದ್ಧಿರ್ಫಲ, ಯಶೋಧೈರ್ಯ, ನಿರ್ಭಯ, ಅರೋಗ ಎಲ್ಲ ನಮಗೆ ಪ್ರಾಪ್ತವಾಗ್ತದೆ. ಅಂತಹ ಹನುಮದೇವರು ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹನುಮದೇವರಲ್ಲಿ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು.
नेजाय विद्महे वायुपुत्राय धीमहि तन्नो हनुमान् प्रचोदयात् आञ्जनेय स्वामिने नमः ಇದಮಾಸನಂ ಇದಮರ್ಥನ ಯಾವ ಒಬ್ಬ ವ್ಯಕ್ತಿ ತಾನು ಮಾಡುವಂತಹ ಕೆಲಸವನ್ನ ಸಂಪೂರ್ಣವಾಗಿ ಪ್ರೀತಿಸ್ತಾನೋ ಯಾವ ವ್ಯಕ್ತಿ ತಾನು ಏನ್ ಕೆಲಸ ಮಾಡ್ತಾ ಇದ್ದಾನೋ ಆ ಕೆಲಸವನ್ನ ತುಂಬಾ ಇಷ್ಟಪೂರ್ಣವಾಗಿ ಮಾಡ್ತಾನೋ ಅವನಿಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುದ್ಧಿ. ಯಾವುದೇ ವ್ಯಕ್ತಿ ಆಗಲಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾನೋ ಅದನ್ನ ತುಂಬಾ ನಿಷ್ಠುರವಾಗಿ ಮಾಡಬೇಕು. ಹಾಗೆ ಇವತ್ತು ನೋಡಿ ಇವತ್ತು ಕಂಡಾಗ ನಮ್ಗೆ ಹಾಗೆ ಅನಿಸ್ತು. ಪ್ರತಿ ವರ್ಷ ನಮ್ಮ ಜೊತೆ ಒಬ್ಬ ವಾದ್ಯದವರು ಬರ್ತಾ ಇದ್ರು. ಅವರಿಗೆ ಕಿಂಚಿತ್ತು ಕಡಿಮೆ ಆಗದಂತೆ ವಾದ್ಯವನ್ನು ನುಡಿಸ್ತಾ ಇದ್ದಾರೆ. ಇವರು ತುಂಬಾ ಚೆನ್ನಾಗಿ ಅಂದ್ರೆ ಮಾಡುವಂತಹ ಕೆಲಸವನ್ನು ನಾವು ಪ್ರೀತಿಸಿದಾಗ ಈ ತರ ಫಲಿತಾಂಶ ನಾವು ಪ್ರಾಪ್ತ ಮಾಡಿಕೊಳ್ಳಬಹುದು. ನಮ್ಗೆ ಸ್ವಲ್ಪ ಆತಂಕ ಇತ್ತು, ಅಯ್ಯೋ ಈ ಸಲ ಬೇರೆ ವಾದ್ಯದವರು ಬರ್ತಾ ಇದ್ದಾರೆ, ಅವ್ರು ಹೇಗೆ ನುಡಿಸ್ತಾರೋ ಏನೋ ಅನ್ನುವಂತ ಒಂದು ಸ್ವಲ್ಪ ಆತಂಕ ಇತ್ತು. ನಮ್ಮ ಜೊತೆ ಬರುವಂತಹ ವಾದ್ಯದವರಿಗೆ ಕಿಂಚಿತ್ತು ಕೂಡ ಕಡಿಮೆ ಆಗದಂತೆ ತುಂಬಾ ಚೆನ್ನಾಗಿ ನಾದಸ್ವರವನ್ನು ನುಡಿಸ್ತಾ ಇದ್ದಾರೆ. ನೋಡಿ, ಇದೆಲ್ಲ ನಮಗೆ ಭಾಗ್ಯ ಅಷ್ಟೇ. ಇವತ್ತು ದಿನ ಒಂದು ಕೇವಲ 2 ಗಂಟೆಗಳ ಕಾಲ ಸ್ವಾಮಿಯ ಸನ್ನಿಧಾನದಲ್ಲಿ ಆ ಸ್ವಾಮಿಯ ಮಂತ್ರವನ್ನ ಕೇಳುವಂತಹ ನಾದಸ್ವರದ ವಿಶೇಷವಾಗಿರ್ತಕ್ಕಂತಹ ಆಲಾಪನೆಯನ್ನ ಕೇಳುವಂತಹ ಭಾಗ್ಯ ನಮಗೆ ಸ್ವಲ್ಪ ಹೊತ್ತು ಭಗವಂತ ಪ್ರಾಪ್ತ ಮಾಡಿದ್ದಾನೆ. ಹಾಗಾಗಿ